ನಮ್ಮ ನೆರೆಯವರ ಕಡೆಗಿನ ನಮ್ಮ ಪ್ರೀತಿಯು ನಮ್ಮ ಕ್ರಿಯೆಯಲ್ಲಿ ಕಂಡು ಬರುತ್ತದಲ್ಲದೆ ನಮ್ಮ ಮಾತಿನಲ್ಲಿ ಅಲ್ಲ. ಪ್ರಿಯರೇ, ನಮ್ಮ ಜೀವಿತಕ್ಕೆ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿಯಪಡಿಸುವ ದೈವಾನ್ವೇಷಣೆ ಸತ್ಯವೇದ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ವಿಶ್ವಾಸಿಗಳು ಈ ಲೋಕದಲ್ಲಿದ್ದರೂ ಪರಲೋಕದ ಪ್ರಜೆಯಾಗಿದ್ದಾರೆ. ಅವರಿಗೆ ಕೊಡಲ್ಪಟ್ಟ 2 ರೀತಿಯ ಜವಾಬ್ದಾರಿಯ ಬಗ್ಗೆ ನಾವು ಇಂದು ತಿಳಿದುಕೊಳ್ಳಲಿದ್ದೇವೆ. ಇದು ಬಹು ಪ್ರಾಮುಖ್ಯವಾದದ್ದು. ಆದ್ದರಿಂದ ಪ್ರಾರಂಭದಿಂದ ಕಡೆಯವರೆಗೂ ಕಾರ್ಯಕ್ರಮ ವೀಕ್ಷಿಸಿರಿ, ಆತ್ಮಿಕ ಲಾಭವನ್ನು ಪಡೆದುಕೊಂಡು ತಪ್ಪದೇ ಕರೆ ಮಾಡಿರಿ, ಈ ಸೇವೆಯನ್ನು ಬೆಂಬಲಿಸಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸತ್ಯ ದೇವರು ನಿತ್ಯ ಜೀವವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಜೀವವುಳ್ಳ ದೇವರ ವಾಕ್ಯಗಳನ್ನು ಅಭ್ಯಾಸಿಸಲು ತಾವೆಲ್ಲರೂ ಸಿದ್ಧರಾಗಿ ಬಂದಿರುವಿರಿ ಎಂದು ನಂಬುತ್ತೇನೆ. ಹಾಗಾದರೆ ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯ 13ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪದಲ್ಲಿ ಸರಕಾರದೊಂದಿಗಿನ ಸಂಬಂಧ, ನೆರೆಯವರೊಂದಿಗಿನ ಸಂಬಂಧ ಎಂಬ ವಿಚಾರವನ್ನು ನೋಡೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು 13ನೇ ಅಧ್ಯಾಯಕ್ಕೆ ಬರುವಾಗ ದೇವರ ಮಕ್ಕಳ ಸೇವೆಯ ಕುರಿತಾಗಿ ಮಾತಾಡುತ್ತಿದ್ದೇವೆ. ವಿಶ್ವಾಸಿಯು ಪರಲೋಕದ ಪ್ರಜೆಯಾಗಿದ್ದಾನೆ, ಆದರೆ ಅವನು ಈ ಲೋಕದ ಪ್ರಜೆಯೂ ಆಗಿರುತ್ತಾನೆ. ಇದು ಅವನಿಗೆ 2 ರೀತಿಯ ಜವಾಬ್ದಾರಿಗಳನ್ನು ಕೊಡುತ್ತದೆ. ಈ 2ರಲ್ಲಿ ಹೋರಾಟ ಬಂದರೆ ಅವನ ಪ್ರಥಮ ಜವಾಬ್ದಾರಿ ಪರಲೋಕದಲ್ಲಿರುವ ಕರ್ತನಿಗೇ ಆಗಿರುತ್ತದೆ. ಮಾನವ ಸರಕಾರಕ್ಕೆ ನಾವು ಜವಾಬ್ದಾರರಾಗಿರಬೇಕೆಂದು ಕರ್ತನಾದ ಯೇಸು ಸ್ಪಷ್ಟವಾಗಿ ತಿಳಿಸಿರುತ್ತಾನೆ. ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ ಎಂದು ಆತನ ವೈರಿಗಳು ಒಮ್ಮೆ ಕೇಳಿದರು. ಆತನು ತನಗೆ ಒಂದು ನಾಣ್ಯವನ್ನು ಕೊಡುವಂತೆ ಹೇಳಿದನು. ಅದರಲ್ಲಿರುವ ಮುದ್ರೆಯ ಮೂಲಕವೇ ಅವರಿಗೆ ಪಾಠ ಕಲಿಸಬೇಕೆಂದಿದ್ದನು. ಮಾತ್ರವಲ್ಲ, ಆ ದಿನಗಳಲ್ಲಿ ಆತನ ಬಳಿಯಲ್ಲಿ ನಾಣ್ಯವೂ ಇದ್ದಿರಲಿಕ್ಕಿಲ್ಲ. ಆತನು ಈ ಲೋಕದಲ್ಲಿರುವಾಗ ಹೆಚ್ಚಿನ ಸಂಪತ್ತು ಆತನಿಗಿರಲಿಲ್ಲ. ಆ ನಾಣ್ಯದ ಮೇಲಿನ ಮುದ್ರೆಯೂ ಚಿತ್ರವೂ ಯಾರದ್ದೆಂದು ಆತನು ಕೇಳಿದನು. ಅವರು ಕೈಸರನದ್ದು ಅಂದರು. ಆಗ ಆತನು ಈ ಮುಖ್ಯವಾದ ಮಾತನ್ನು ಹಾಡಿದನು. ಅದೇನೆಂದರೆ, ಕೈಸರನದ್ದು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂಬುದಾಗಿ. ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ಇದನ್ನು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸರಕಾರಗಳು ದೇವರಿಂದಲೇ ನೇಮಕವಾದವುಗಳಾಗಿವೆ. ಆತನು ಅವುಗಳಿಗೆ ಕೆಲವು ಅಧಿಕಾರಗಳನ್ನು ಕೊಟ್ಟಿದ್ದಾನೆ. ಮಾನವನ ಆಡಳಿತದ ಆದಿಯಲ್ಲಿಯೇ ದೇವರು ಹೀಗೆ ಹೇಳಿದ್ದಾನೆ. ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 6ನೇ ವಚನ, ಅಲ್ಲಿ ಹೀಗೆ ಬರೆದದೆ: ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲೇ ಉಂಟು ಮಾಡಿದನಾದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು ಎಂಬುದಾಗಿ. ಪ್ರಿಯರೇ, ದೇವರು ಮಾನವ ಜೀವಕ್ಕೆ ಬೆಲೆ ಕೊಡುತ್ತಾನೆ. ಅದು ಆತನ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು. ಇನ್ನೊಬ್ಬನ ಜೀವವನ್ನು ತೆಗೆಯುವುದಕ್ಕೆ ನಿನಗೆ ಹಕ್ಕು ಇರುವುದಿಲ್ಲ. ಹಾಗೆ ಮಾಡಿದಲ್ಲಿ ನೀನು ನಿನ್ನ ಜೀವವನ್ನೇ ಕಳಕೊಳ್ಳಬೇಕಾಗುತ್ತದೆ. ಪ್ರಿಯರೇ, ನಮ್ಮ ಈಗಿನ ಸಮಾಜವು ಬೇರೆಯೇ ರೀತಿಯಲ್ಲಿ ಚಿಂತಿಸುತ್ತದೆ. ಅದು ದುಷ್ಕರ್ಮಿಯನ್ನು ರಾಜಮರ್ಯಾದೆಯಿಂದ ಕಂಡು ಯಥಾರ್ಥವಂತನನ್ನು ಕೆಟ್ಟವನನ್ನಾಗಿ ಕಾಣುತ್ತದೆ. ಒಳ್ಳೆಯದನ್ನು ಕೆಟ್ಟದೆಂದು, ಕೆಟ್ಟದನ್ನು ಒಳ್ಳೆಯದೆಂದು ಕರೆಯುವ ಕಾಲದಲ್ಲಿ ನಾವಿದ್ದೇವೆ. ಆದರೂ ವಿಶ್ವಾಸಿಗೆ ಮಾನವ ಸರಕಾರದ ಕಡೆಗೆ ಒಂದು ಜವಾಬ್ದಾರಿ ಇದೆ. ಯವನಸ್ಥ ಬೋಧಕನಿಗೆ ಪೌಲನು ಹೀಗೆ ಹೇಳಿದ್ದಾನೆ. ತಿಮೋಥೆಯನಿಗೆ ಬರೆದಂಥ 1ನೇ ಪತ್ರಿಕೆ 2ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ ಎಂಬುದಾಗಿ. ಪ್ರಿಯರೇ, ನಾವು ಅಧಿಕಾರದಲ್ಲಿರೋರಿಗೋಸ್ಕರ ಪ್ರಾರ್ಥಿಸೋರಾಗಿರಬೇಕು.
ಇದು ದೇವರ ಬಯಕೆ ಕೂಡ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಪರಲೋಕದ ಪ್ರಜೆಯಾಗಿ ಒಬ್ಬ ವಿಶ್ವಾಸಿಯ ಕರ್ತವ್ಯವು ಆತ್ಮೀಕವಾದದ್ದಾಗಿದೆ. ಸರಕಾರದ ಕೈಕೆಳಗಿನ ಪ್ರಜೆಯಾಗಿ ಅವನ ಕರ್ತವ್ಯವು ಲೌಕಿಕವಾದದ್ದು. ಇವೆರಡೂ ಬೇರೆಯೇ ವಿಚಾರಗಳಾಗಿದ್ದು, ಇವೆರಡನ್ನು ಜೊತೆಯಾಗಿ ಸೇರಿಸುವುದೆಂದರೆ ಸಭೆ ಹಾಗೂ ಸರಕಾರವನ್ನು ಬೇರೆ ಬೇರೆಯಾಗಿ ಇಡುವುದಕ್ಕೆ ಸೋತಂತೆ ಆಗಿದೆ. ಪ್ರಿಯರೇ, ಪೌಲನ ಕಾಲದಲ್ಲಿನ ಯಹೂದ್ಯರು ರೋಮಾಯರೆದುರು ತಲೆ ತಗ್ಗಿಸುವುದಕ್ಕೆ ಸಿದ್ಧರಿರಲಿಲ್ಲ. ಆದ್ದರಿಂದಲೇ ರೋಮ್ ಪಟ್ಟಣದಲ್ಲಿ ಆಗಾಗ ಗಲಭೆಗಳಾಗುತ್ತಿದ್ದು, ಒಂದು ಸಂದರ್ಭದಲ್ಲಿ ಕ್ಲೌದ್ಯ ಚಕ್ರವರ್ತಿಯು ಯಹೂದ್ಯರನ್ನು ಬಹಿಷ್ಕರಿಸಿದ್ದನು. ಇಸ್ರಾಯೇಲ್ಯರ ರಾಜ್ಯ ಸ್ಥಾಪನೆಯಾಗಬೇಕೆಂಬ ಉತ್ಸಾಹದಲ್ಲಿ ಪರಿಸಾಯರು ಪ್ಯಾಲೆಸ್ತೇನಿನಲ್ಲಿದ್ದ ರೋಮಾಯ ಅಧಿಕಾರಿಗಳನ್ನು ತಿರಸ್ಕರಿಸಿದ್ದರು. ಅವರೇ ಯೇಸುವಿನೊಡನೆ ಪ್ರಶ್ನೆ ಮಾಡಲು ಸಂಚು ನಡೆಸಿ, ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ ಎಂದು ಕೇಳಿಸಿದರು. ಅವರ ಮಾತಿನಲ್ಲಿ ತಿರುಗಿ ಬೀಳುವ ಸೂಚನೆಯಿತ್ತು. ಪ್ರಿಯರೇ, ಪೌಲನ ಕಾಲದಲ್ಲಿದ್ದ ಅಧಿಕಾರಿಗಳು ಬುದ್ಧಿ ಸೀಮಿತವಿಲ್ಲದವರು, ಕೊಲೆಗಡುಕರೂ ಆಗಿದ್ದರು. ರೋಮ್ ಸಿಂಹಾಸನದಲ್ಲಿ ನೀರೋ ಆಳುತ್ತಿದ್ದನು. ಪಿಲಾತನು, ಹೆರೋದನು ದೇಶಾಧಿಪತಿಗಳೂ ಆಗಿದ್ದರು. ಎಲ್ಲರೂ ಕ್ರೂರಿಗಳೇ ಆಗಿದ್ದರು. ಆದರೂ ವಿಶ್ವಾಸಿಗಳು ಅಧಿಕಾರದಲ್ಲಿರುವವರಿಗೆ ವಿಧೇಯರಾಗಿರಬೇಕೆಂದು ಪೌಲನು ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ ಸರಕಾರದೊಂದಿಗಿನ ಸಂಬಂಧ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸರಕಾರಿ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು ಎಂಬ ಕಾರಣಕ್ಕಾಗಿ ನಾವು ಅವರಿಗೆ ಅಧೀನರಾಗಿರತಕ್ಕದ್ದು. ಈ ಲೋಕದ ರಾಜ್ಯವು ಸೈತಾನನ ವಶದಲ್ಲಿರುವುದರಿಂದ ಎಲ್ಲ ಸರಕಾರಗಳಲ್ಲಿಯೂ ಅನ್ಯಾಯವೂ ಭ್ರಷ್ಟಾಚಾರವೂ ತುಂಬಿರುತ್ತದೆ. ಆದರೂ ದೇವರು ಎಲ್ಲದರ ಮೇಲಿರುತ್ತಾನೆ. ಸರಕಾರಗಳು ಅಭಿವೃದ್ಧಿಗೆ ಬಂದು ಅಹಂಕಾರದಿಂದ ಮೆರೆಯುತ್ತಾ ಆಡಳಿತ ನಡೆಸಿದ್ದವು, ಆದರೆ ಕ್ರಮೇಣ ನಾಶವಾಗಿ ಬಿದ್ದು ಹೋದವು. ಇಂಥ ಉದಾಹರಣೆಗಳು ಚರಿತ್ರೆಯ ತುಂಬಾ ಇರುತ್ತದೆ. ಇದು ಯಾಕೆ ಹೀಗೆ? ಯಾಕೆಂದರೆ ಅನ್ಯಾಯ ಹಾಗೂ ಭ್ರಷ್ಟಾಚಾರಗಳು ತುಂಬಿ ತುಳುಕುತ್ತವೆ. ಈ ಸ್ಥಿತಿಯಲ್ಲಿ ದೇವರು ಆ ಸರಕಾರಗಳನ್ನು ಅಂತ್ಯಗೊಳಿಸಿದನು. ಈಗಲೂ ಭೂಮಿಯ ಮೇಲೆ ದೇವರೇ ಆಳುತ್ತಾನೆ. ದೇವರು ತನ್ನ ಸಿಂಹಾಸನವನ್ನು ತ್ಯಜಿಸಲಿಲ್ಲ. ಆತನು ತನ್ನ ರಥದಲ್ಲಿ ಜಯಶೂರನಾಗಿ ಸಂಚರಿಸುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯಹೂದದ ಅರಸನಾದ ಉಜ್ಜಿಯನು ಕಾಲವಾದಾಗ ಏಷಾಯನು ಗಲಿಬಿಲಿಗೊಂಡು ಕುಗ್ಗಿ ಹೋದನು. ಉಜ್ಜಿಯನು ಉತ್ತಮ ರಾಜನಾಗಿದ್ದನು. ಅವನ ಬಳಿಕ ಸರಕಾರವು ಬಿದ್ದು ಹೋಗಬಹುದೆಂದು ಏಷಾಯನು ಭಾವಿಸಿದನು. ಆದ್ದರಿಂದ ಅವನು ದೇವಾಲಯದೊಳಕ್ಕೆ ಹೋದನು. ಇಂಥ ಸಮಯಗಳಲ್ಲಿ ಇದು ಒಂದು ಒಳ್ಳೆಯ ಕಾರ್ಯವಾಗಿದೆ. ಅವನು ದೇವರ ಸನ್ನಿಧಾನಕ್ಕೆ ಬಂದಾಗ ಅಲ್ಲಿ ದೇವರು ಉನ್ನತನಾಗಿ ಸಿಂಹಾಸನಾರೂಢನಾಗಿರುವುದನ್ನು ಕಂಡನು. ಅದರ ಅರ್ಥ ದೇವರು ತನ್ನ ಅಧಿಕಾರವನ್ನು ಬಿಡಲಿಲ್ಲ. ಉಜ್ಜಿಯನು ಸತ್ತಿದ್ದನು, ಆದರೆ ದೇವರು ಸತ್ತಿರಲಿಲ್ಲ. ದೇವರು ಇನ್ನೂ ಸಿಂಹಾಸನದಲ್ಲಿದ್ದನು. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಕ್ರೈಸ್ತನು ಈ ಸಿಂಹಾಸನಕ್ಕೆ ಅಧೀನನಾಗಿರತಕ್ಕದ್ದು ಮತ್ತು ಈ ಲೋಕದ ಸರಕಾರಕ್ಕೂ ಅವನು ಒಳಗಾಗಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆದದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ, ಎದುರಿಸುವವರು ಶಿಕ್ಷೆಗೊಳಗಾಗುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಧಿಕಾರವನ್ನು ಎದುರಿಸುವವನು ದೇವರ ನಿಯಮಗಳನ್ನು ಮೀರುವವನಾಗಿರುತ್ತಾನೆ ಮತ್ತು ಈ ರೀತಿ ವಿರೋಧಿಸುವವರು ತಮ್ಮ ಮೇಲೆ ನ್ಯಾಯ ತೀರ್ಪನ್ನು ಬರಮಾಡಿಕೊಳ್ಳುವರಾಗಿದ್ದಾರೆ. ಪ್ರಿಯರೇ, 1ನೇ ವಚನದಲ್ಲಿನ ನಿಯಮವು ಅನೇಕ ಪ್ರಶ್ನೆಗಳಿಗೆ ಎಡೆಮಾಡಿಕೊಟ್ಟಿತು. ನಂತರದ ವಚನಗಳು ಅದನ್ನು ವಿವರಿಸುವುಗಳಾಗಿವೆ. ಈ ವಚನದ ಪ್ರಕಾರ ಒಬ್ಬ ವಿಶ್ವಾಸಿಯು ದಂಗೆ ಇಲ್ಲವೇ ಕ್ರಾಂತಿಯಲ್ಲಿ ಪಾಲುಗೊಳ್ಳಬಾರದಾಗಿದೆ ಎಂದು ಸೂಚಿಸುತ್ತದೆ. ನಿಜವಾದ ಸಂಗತಿ ಏನು? ಪ್ರಿಯರೇ, ಜೇಮ್ಸ್ ಸ್ಟಿಪ್ಲರ್ ಅವರು ಕ್ರಾಮ್ವೆಲ್ ಹಾಗೂ ವಾಷಿಂಗ್ಟನ್ ಇವರ ಉದಾಹರಣೆಯನ್ನು ಕೊಡುತ್ತಾರೆ. ಅವರಿಬ್ಬರೂ ಕ್ರಾಂತಿಯ ನಾಯಕರಾಗಿದ್ದರು. ಸ್ಟಿಪ್ಲರ್ ಅವರು ಇದಕ್ಕಿಂತ ಹೆಚ್ಚಿನದೇನೂ ಹೇಳಿರುವುದಿಲ್ಲ. ನಾನು ಹೆಚ್ಚು ಏನು ಹೇಳಲಾರೆ, ಆದರೆ ಈ ಸಮಸ್ಯೆಗೆ ಉತ್ತರ ಕೊಡಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ. ಒಳ್ಳೆಯ ಸರಕಾರವು ದೇವರಿಂದ ನೇಮಕವಾದದ್ದು ಎಂಬ ಆಧಾರದ ಮೇಲೆ ವಿಶ್ವಾಸಿಯು ಕೆಟ್ಟ ಸರಕಾರವನ್ನು ವಿರೋಧಿಸಿ ಒಳ್ಳೆಯ ಸರಕಾರವನ್ನು ಬೆಂಬಲಿಸುತ್ತಾನೆ. ವಿಶ್ವಾಸಿಯು ಅನ್ಯಾಯವನ್ನು ಬೆಂಬಲಿಸದೆ ನ್ಯಾಯ ನೀತಿಗಳನ್ನು ಬೆಂಬಲಿಸುತ್ತಾನೆ. ಅವನು ಪ್ರಾಮಾಣಿಕತೆ,
ನ್ಯಾಯಗಳ ಪರವಾಗಿದ್ದು ಭ್ರಷ್ಟಾಚಾರ, ಅನ್ಯಾಯಗಳಿಗೆ ಕಡು ವಿರೋಧಿಯಾಗಿರುತ್ತಾನೆ. ಚರಿತ್ರೆಯಲ್ಲಿನ ಅತಿ ಬಿಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ವಿಶ್ವಾಸಿಗಳಾದವರು ಬಹು ಕಷ್ಟದ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ. ಈಗಿನ ನಮ್ಮ ಸ್ಥಿತಿಯು ಹಾಗೆಯೇ ಇದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ದೃಷ್ಟಿಕೋನವೇನೆಂಬುದನ್ನು ಹೇಳುತ್ತೇನೆ ಮತ್ತು ಇದು ಚರಿತ್ರೆಯಲ್ಲಿ ಕೂಡ ಸರಿಯಾದದ್ದೆಂದು ಕಂಡುಬಂದಿದೆ. ನಾವು ಈಗಿರುವ ಈ ಕಡೇ ದಿನಗಳಲ್ಲಿ ಅನ್ಯಾಯಗಳು ಅತಿಯಾಗಿ ಹೆಚ್ಚುತ್ತಿವೆ. ವಿಶ್ವಾಸಿಯು ತನ್ನ ಸ್ವಂತ ಸರಕಾರದಲ್ಲಿ ಈ ಸ್ಥಿತಿ ಇರುವುದಾದರೆ ಅದರಲ್ಲಿ ಪಾಲುಗಾರನಾಗದೆ ಅದನ್ನು ವಿರೋಧಿಸತಕ್ಕದ್ದು. ಸರಕಾರವನ್ನು ಉತ್ತಮಪಡಿಸುತ್ತೇವೆಂಬ ಸೋಗಿನಲ್ಲಿ ಅದನ್ನು ಬದಲಾಯಿಸುವರ ಕುರಿತು ನಾವು ಎಚ್ಚರ ವಹಿಸತಕ್ಕದ್ದು. ಸ್ಥಾನಿಕನಾದ ಯೋಹಾನನು ಹೆರೋದನಿಂದ ಕೊಲ್ಲಲ್ಪಟ್ಟನು. ಯೇಸುವನ್ನು ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಕ್ರೂಜೆಗೆ ಹಾಕಿದರು. ಯೋಹಾನನ ಅಣ್ಣನಾದ ಯಾಕೋಬನು ಹೆರೋದನ ಕತ್ತಿಯಿಂದ ಕೊಲ್ಲಲ್ಪಟ್ಟನು. ಪೌಲನು ನೀರೋ ಚಕ್ರವರ್ತಿಯಿಂದ ಕೊಲ್ಲಲ್ಪಟ್ಟನು. ಆದರೂ ಪೌಲನು ಹೇಳುತ್ತಾನೆ, ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ ಎಂದು. ಆದ್ದರಿಂದ ಕ್ರೈಸ್ತತ್ವವು ಎಂದಿಗೂ ಸರಕಾರವನ್ನು ಉತ್ತಮಪಡಿಸುವ ಇಲ್ಲವೇ ಸಮಾಜಕ್ಕೆ ಸಹಾಯ ಮಾಡುವ, ಊರನ್ನು ಶುದ್ಧಪಡಿಸುವ ಚಳುವಳಿಯ ಒಂದು ಭಾಗವಾಗಿರುವುದಿಲ್ಲ. ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ವ್ಯಕ್ತಿಯ ರಕ್ಷಣೆಗೆ ಕಾರಣವಾದದ್ದು. ಪೌಲನು ರೋಮಿನ ಸೆರೆಮನೆಗಳ ದುಸ್ಥಿತಿಯ ಕುರಿತು ಸಾರುತ್ತಾ ಹೋಗಲಿಲ್ಲ. ಅವನಿಗೆ ಅದರ ಒಳಗಣ ಸ್ಥಿತಿ ಚೆನ್ನಾಗಿ ತಿಳಿದಿತ್ತು. ಆದರೆ ಅವನಿಗೆ ಹೊರಗೆ ಹೋಗಲು ಸಾಧ್ಯವಿರಲಿಲ್ಲ. ಆ ತಂಪಾದ ಕತ್ತಲೆ ಕೋಣೆಯಲ್ಲಿ ಪೌಲನನ್ನು ಇರಿಸಿದ್ದರು. ತಿಮೋಥಿಯನಿಗೆ ಪೌಲನು ಹೀಗೆ ಬರೆಯುತ್ತಾನೆ. ತಿಮೋಥಿಯನಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ, ನನ್ನ ಮೇಲಂಗಿಯನ್ನು ಬರುವಾಗ ತೆಗೆದುಕೊಂಡು ಬಾ ಎಂಬುದಾಗಿ, ಯಾಕಂದರೆ ಅಲ್ಲಿ ತುಂಬಾ ಚಳಿಯಿತ್ತು. ಪ್ರಿಯರೇ, ಭ್ರಷ್ಟ ಸರಕಾರವನ್ನು ನಾವು ಬೆಂಬಲಿಸಬೇಕೆನ್ನುವುದು ಬಹು ಕಷ್ಟದ ಕೆಲಸ. ಸರಕಾರಿ ಅಧಿಕಾರಿಗಳಾಗಲಿ ಉನ್ನತ ಸ್ಥಾನದಲ್ಲಿರುವವರಾಗಲಿ ಯಾವ ತೆರಿಗೆಯನ್ನು ಕೊಡದಿರುವಾಗ ನಮ್ಮಂಥವರಿಗೆ ಮಾತ್ರ ಹೆಚ್ಚಿನ ತೆರಿಗೆಯ ಹೊರೆ ಇರುವುದು ದುಃಖದ ಸಂಗತಿ. ಸರಕಾರದಲ್ಲಿ ಮೇಲಿಂದ ಕೆಳಗಿನವರೆಗೂ ಭ್ರಷ್ಟಾಚಾರ ತುಂಬಿರುತ್ತದೆ ಮತ್ತು ಇದು ಎಲ್ಲ ಪಕ್ಷಗಳಲ್ಲೂ ಇರುತ್ತದೆ. ಸರಕಾರದ ಹುದ್ದೆಗಳಲ್ಲಿರುವವರು ರಕ್ಷಣೆ ಹೊಂದಿರದ ದೇವರಿಲ್ಲದ ಜನರಿಗೆ ವ್ಯವಸ್ಥೆಯ ಕುರಿತು ಏನೂ ತಿಳಿದಿರುವುದಿಲ್ಲ. ನಮ್ಮ ಕಾನೂನು ರಚಿಸಿದವರು ಸತ್ಯವೇದವನ್ನು ಹಿನ್ನೆಲೆಯಾಗಿಟ್ಟುಕೊಂಡಿದ್ದರು. ಥೋಮಸ್ ಜೆಫರ್ಸನ್ ಒಬ್ಬ ಕ್ರೈಸ್ತನಾಗಿರಲಿಲ್ಲ, ಬಹುದೇವರ ಆರಾಧಕನಾಗಿದ್ದನು. ಆದರೆ ಅವನು ಸತ್ಯವೇದವನ್ನು ಬಹಳವಾಗಿ ಗೌರವಿಸುತ್ತಿದ್ದನು. ಜಾನ್ ಹೆನ್ ಕೋಕ್ ಎಂಬವರ ಹೆಸರು ಸ್ವಾತಂತ್ರ್ಯ ಘೋಷಣೆಯಲ್ಲಿ ಮೊದಲಲ್ಲಿತ್ತು. ಅವನು ಒಬ್ಬ ನಿಜ ಕ್ರೈಸ್ತನಾಗಿದ್ದನು. ಆದರೆ ಈಗಿನ ದಿನಗಳಲ್ಲಿ ಸರಕಾರ ಕೆಟ್ಟು ಹೋಗಿದೆ. ರಾಜಕೀಯ ಹಾಗೂ ಸರಕಾರಿ ಕಟ್ಟಡಗಳು ಅನೇಕ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಟ್ಟಲ್ಪಟ್ಟಿವೆ. ಪ್ರಿಯರೇ, ಎಲ್ಲ ರಾಜಕೀಯ ಪಕ್ಷಗಳು ಬಡತನ ನಿರ್ಮೂಲನ ಮಾಡುತ್ತೇವೆಂದು ಘೋಷಿಸಿದರೂ ಬಡತನ ಇನ್ನೂ ಇದೆ. ಹಾಗೆಯೇ ಭ್ರಷ್ಟಾಚಾರ ಕೂಡ. ಇದೆಲ್ಲಿ ತಪ್ಪಿದೆ? ತಪ್ಪು ಇರುವುದು ಮಾನವನ ಹೃದಯದಲ್ಲಿಯೇ. ಹಾಗಾದರೆ ಕ್ರೈಸ್ತನು ಏನು ಮಾಡಬೇಕಿದೆ? ಪ್ರಿಯರೇ, ಕ್ರೈಸ್ತನ ಕೆಲಸ ದೇವರ ವಾಕ್ಯ ಸಾರುವುದು, ಕಾನೂನಿಗೆ ವಿಧೇಯನಾಗಿರುವುದು ಆಗಿದೆ. ಇಲ್ಲಿ ಪೌಲನು ಹೇಳುವುದು ಇದನ್ನೇ. ಕ್ರೈಸ್ತತ್ವವು ಸರಕಾರವನ್ನು ಸುಧಾರಿಸುವ ಅಥವಾ ಊರನ್ನು ಶುದ್ಧೀಕರಿಸುವ ಒಂದು ಚಳುವಳಿಯಲ್ಲ. ಅದು ರಕ್ಷಣೆಯನ್ನುಂಟು ಮಾಡುವ, ದೇವರ ಬಲಸ್ವರೂಪವಾಗಿರುವ ಸುವಾರ್ತೆಯನ್ನು ಸಾರುವ ಕಾರ್ಯ ಮಾಡಬೇಕಾಗಿದೆ ಎಂಬುದಾಗಿ. ಆದ್ದರಿಂದ ಸ್ವಾತಂತ್ರ್ಯ ಘೋಷಣೆಗೆ ಸಹಿ ಹಾಕಿದ ಹಾಗೂ ಸರಕಾರದ ನಿಯಮಗಳನ್ನು ನಮಗೆ ಕೊಟ್ಟ ಆದರ್ಶ ವ್ಯಕ್ತಿಗಳು ಉಂಟಾಗಿರುತ್ತಾರೆ. ಪ್ರಿಯ ಸ್ನೇಹಿತರೆ, ನಮ್ಮ ಸರಕಾರದ ನೀತಿಯಲ್ಲಿ ಯಾವುದೂ ದೋಷವೂ ಇಲ್ಲ. ಆದರೆ ಅಧಿಕಾರ ಸ್ಥಾನಗಳಲ್ಲಿರುವ ವ್ಯಕ್ತಿಗಳಲ್ಲಿ ಕೊರತೆಯಿದೆ. ಮಿಚಿಗನ್ ವಿಶ್ವವಿದ್ಯಾಲಯದ ಚರಿತ್ರೆ ವಿಭಾಗದ ಅಧ್ಯಾಪಕರೊಬ್ಬರು ಇದನ್ನು ಸಾರಾಂಶ ರೂಪದಲ್ಲಿ ಹೀಗೆ ಹೇಳಿರುತ್ತಾರೆ: ನಮಗಿರುವ ಆತ್ಮಿಕ ಹಿನ್ನೆಲೆಯ ಕುರಿತು ತಿಳುವಳಿಕೆಯೇ ಇಲ್ಲದವರ ಕೈಯಲ್ಲಿ ದೇಶವು ಇರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಪತಿಯಿಂದ ಭಯವಿರುವುದೇ ಹೊರತು ಒಳ್ಳೆಯ ಕೆಲಸ ಮಾಡುವವನಿಗೆ ಭಯವೇನೂ ಇಲ್ಲ. ನೀನು ಅಧಿಕಾರಿಗೆ ಭಯಪಡದೆ ಇರಬೇಕೆಂದು ಅಪೇಕ್ಷಿಸ್ತೀಯೋ ಒಳ್ಳೆಯದನ್ನು ಮಾಡು. ಆಗ ಆ ಅಧಿಕಾರಿಯಿಂದಲೇ ನಿನಗೆ ಹೊಗಳಿಕೆ ಉಂಟಾಗುವುದು. ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ. ಆದರೆ ನೀನು ಕೆಟ್ಟದ್ದನ್ನು ಮಾಡಿದರೆ ಭಯಪಡಬೇಕು.
ಅವನು ಸುಮ್ಮನೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿಲ್ಲ. ಅವನು ದೇವರ ಸೇವಕನಾಗಿದ್ದು ಕೆಟ್ಟದ್ದನ್ನು ನಡೆಸುವವನಿಗೆ ದೇವರ ದಂಡನೆಯನ್ನು ವಿಧಿಸುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸರಕಾರವು ನ್ಯಾಯ ಶಿಸ್ತುಗಳನ್ನು ಕಾಪಾಡಲಿಕ್ಕಾಗಿ ಇರುವಂಥದ್ದಾಗಿದೆ. ಅದು ಹಾಗೆ ಮಾಡದಿದ್ದರೆ ಅದು ಸೋತಂತೆಯೇ. ನ್ಯಾಯ ಶಿಸ್ತುಗಳು ಹಾಳಾದಾಗ ಕ್ರೈಸ್ತನು ಅದನ್ನು ವಿರೋಧಿಸಬೇಕು. ಕಾನೂನು ಪಾಲಿಸುವ ನಮ್ಮ ಅಧಿಕಾರಿಗಳನ್ನು ನಾವು ಗೌರವಿಸಬೇಕು. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದ ಕಾರಣ ದಂಡನೆಯಾದೀತೆಂದು ಮಾತ್ರವಲ್ಲದೆ ಮನಸ್ಸಿಗೆ ನ್ಯಾಯವಾಗಿ ತೋರುವುದರಿಂದಲೂ ಅವನಿಗೆ ಅಧೀನನಾಗುವುದು ಅವಶ್ಯ ಎಂಬುದಾಗಿ. ಪ್ರಿಯರೇ, ಕಾನೂನು ಭಂಗ ಮಾಡಿದರೆ ನಮಗೆ ದಂಡ ಬೀಳುತ್ತದೆಂಬ ಭಯಕ್ಕಾಗಿ ಮಾತ್ರವಲ್ಲದೆ ನಮ್ಮ ಮನಸ್ಸಾಕ್ಷಿಯ ನಿಮಿತ್ತವೂ ನಾವು ಕಾನೂನನ್ನು ಪಾಲಿಸಬೇಕಾದದ್ದು ಅವಶ್ಯವಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಈ ಕಾರಣದಿಂದಲೇ ನೀವು ಕಂದಾಯವನ್ನು ಕೂಡ ಕೊಡುತ್ತೀರಿ. ಯಾಕಂದರೆ ಕಂದಾಯ ಎತ್ತುವವರು ದೇವರ ಉದ್ಯೋಗಿಗಳಾಗಿದ್ದು ಆ ಕೆಲಸದಲ್ಲಿಯೇ ನಿರತರಾಗಿರುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ತೆರಿಗೆ ಹಣ ಪೋಲಾಗುವುದಾದರೂ ನಾವು ತೆರಿಗೆ ಕಟ್ಟಲೇಬೇಕು. ಉದ್ಯೋಗಿಗಳು ಎಂಬ ಪದದ ಮೂಲ ಅರ್ಥ ಲಿಟರ್ಜಿ ಎಂಬುದರಿಂದ ಬಂದದ್ದು. ಇದೇ ಶಬ್ದ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ದೇವದೂತರ ವಿಷಯವಾಗಿ ಉಪಯೋಗಿಸಲ್ಪಟ್ಟಿದೆ. ಇದರ ಪ್ರಕಾರ ಅಧಿಕಾರಿಯು ದೇವರಿಂದ ನೇಮಕವಾಗಿದ್ದಾನೆಂದು ಅರ್ಥ. ಅವನಿಗೆ ಧಾರ್ಮಿಕ ಕೆಲಸ ಯಾವುದೂ ಇಲ್ಲದಿದ್ದರೂ ಅವನ ಅಧಿಕಾರ ದೇವರಿಂದ ದೊರಕಿದ್ದಾಗಿದೆ. ಆದ್ದರಿಂದಲೇ ನನಗೆ ಮನಸ್ಸಿಲ್ಲದೆ ಇದ್ದರೂ ನಾನು ತೆರಿಗೆ ಕೊಡಲೇಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಅವರವರಿಗೆ ಸಲ್ಲಿಸತಕ್ಕದನ್ನು ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಧಿಕಾರದಲ್ಲಿ ಅಯೋಗ್ಯರು ಇದ್ದರೂ ನಾವು ಅವರನ್ನು ಗೌರವಿಸಬೇಕಾಗುತ್ತದೆ. ಸಮವಸ್ತ್ರ ಧರಿಸಿದ್ದ ಸೈನ್ಯದ ಅಧಿಕಾರಿಗೆ ವೈಯಕ್ತಿಕವಾಗಿ ಮನಸ್ಸಿಲ್ಲದಿದ್ದರೂ ಸಮವಸ್ತ್ರಕ್ಕೆ ಎಂಬಂತೆ ವಂದನೆ ಸಲ್ಲಿಸಬೇಕಾಗಿದೆ. ಅಧಿಕಾರಕ್ಕೆ ನಾವು ಮರ್ಯಾದೆ ಕೊಡಬೇಕು. ಒಬ್ಬ ಕ್ರೈಸ್ತನ ನಿಜ ನಾಗರಿಕತ್ವ ಪರಲೋಕದ್ದಾದರೂ ಈ ಲೋಕದಲ್ಲೂ ಅವನು ಉತ್ತಮ ಪ್ರಜೆಯಾಗಿರತಕ್ಕದ್ದು. ಮುಂದಕ್ಕೆ ನಾವು ನೋಡೋಣ ನೆರೆಯವರೊಂದಿಗಿನ ಸಂಬಂಧ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ನೆರೆಯವನಲ್ಲಿರುವ ಉಪಕರಣಗಳೇನೆಂದು ನಿಮಗೆ ಗೊತ್ತಿದೆಯೋ? ಅವನ ಯಾವ ವಸ್ತುವನ್ನಾದರೂ ತಂದು ಹಿಂತಿರುಗಿಸದೇ ಇದ್ದೀರೋ ಕೂಡಲೇ ಹಿಂದಕ್ಕೆ ಕೊಡಿರಿ. ಮನೆ ನೋಡಿಕೊಳ್ಳುವ ಸ್ತ್ರೀಯರೇ, ನೆರೆಮನೆಯಾಕೆಯಿಂದ 1 ಕಪ್ ಸಕ್ಕರೆ ತಂದು ಹಿಂದಕ್ಕೆ ಕೊಡಲು ಮರೆತಿದ್ದೀಯೋ? ಈಗಲೇ ಕೊಟ್ಟು ಬಿಡಿರಿ. ವಿಶ್ವಾಸಿಗೆ ಬೇರೆಯವರಿಗೆ ಸಲ್ಲಿಸಬೇಕಾದ ಪ್ರೀತಿಯೆಂಬ ಋಣವೊಂದಲ್ಲದೆ ಬೇರಾವುದೂ ಇರಬಾರದೆಂದು ಪೌಲನು ಹೇಳುತ್ತಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಹೇಗೆಂದರೆ ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶಿಸಬಾರದು. ಈ ಮೊದಲಾದ ಎಲ್ಲಾ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿದೆ ಎಂಬುದಾಗಿ. ಪ್ರಿಯರೇ, ವ್ಯಭಿಚಾರ ಮಾಡಬಾರದು ಎಂಬುದಾಗಿ ನೋಡುವಾಗ ನೀನು ಯಾರನ್ನಾದರೂ ಪ್ರೀತಿಸಿ ಆ ವ್ಯಕ್ತಿಯೊಂದಿಗೆ ವ್ಯಭಿಚಾರದಲ್ಲಿ ತೊಡಗಿದ್ದೇನೆಂದು ಹೇಳಬೇಡ. ನಿನಗೆ ಬೇಕಿದ್ದರೆ ಅದನ್ನು ನೀನು ಪ್ರೀತಿಯೆಂದು ಕರೆಯಬಹುದು. ಆದರೆ ಅದು ಲೈಂಗಿಕತೆಯಲ್ಲದೆ ಬೇರೇನೂ ಅಲ್ಲ. ಅದು ಇಷ್ಟ ಬಂದಂತೆ ಜೀವಿಸುವುದಾಗಿದೆ. ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ. ದೇವರು ಇದರ ಕುರಿತು ತನ್ನ ಅಭಿಪ್ರಾಯವನ್ನು ಬದಲಾಯಿಸಿಲ್ಲ. ನರಹತ್ಯೆ ಮಾಡಬಾರದು ಎಂಬುದಾಗಿ ನೋಡುವಾಗ ಪಿಸ್ತೂಲಿನಿಂದ ಗುಂಡು ಹಾರಿಸಿಯೋ ಅಥವಾ ಅನೇಕ ರೀತಿಯಾಗಿ ಇನ್ನೂ ಅನೇಕ ವ್ಯಕ್ತಿಗಳನ್ನು ಕೊಲ್ಲಲು ಸಾಧ್ಯವಿದೆ. ಅವರ ಮರ್ಯಾದೆಗೆ ಕುಂದು ಬರುವಂತೆ ಮಾಡಿ ಅವರನ್ನು ನಾಶ ಮಾಡಬಹುದು. ಮುಂದಕ್ಕೆ ನೋಡುತ್ತೇವೆ, ಕದಿಯಬಾರದು ಎಂಬುದಾಗಿ. ಅಂದರೆ ನಿನ್ನಲ್ಲಿ ಪ್ರೀತಿ ಇರುವುದಾದರೆ ನೀನು ಅನ್ಯಾಯವಾಗಿ ಏನನ್ನೂ ಸೆಳೆದುಕೊಳ್ಳಲಾರಿ. ಪರರ ಸೊತ್ತನ್ನು ಆಶಿಸಬಾರದು ಎಂಬುದಾಗಿ ನೋಡುವಾಗ ನಿನ್ನ ನೆರೆಯವನು ಒಂದು ಹೊಸ ವಸ್ತುವನ್ನು ಕೊಂಡುಕೊಂಡಾಗ
ನಿನ್ನ ಮನಸ್ಸಿನಲ್ಲಿ ಯಾವ ಭಾವನೆ ಹುಟ್ಟುತ್ತದೆ? ಕೆಲವೊಮ್ಮೆ ನಾವು ನೆನೆಸುತ್ತೇವೆ, ಅವನ ಬಳಿ ಇರುವಂತಹ ಕಾರು ನನ್ನ ಹತ್ತಿರವೂ ಇದ್ದಿದ್ದರೆ ಎಂದು. ಇದರ ನಿಜವಾದ ಅರ್ಥವೇನೆಂದರೆ, ಆ ಕಾರು ಅವನ ಹತ್ತಿರವಿರುವುದಕ್ಕಿಂತ ನನ್ನ ಹತ್ತಿರವಿರುತ್ತಿದ್ದರೆ ಒಳ್ಳೆಯದಿತ್ತು ಎಂಬುದಾಗಿ. ಪ್ರಿಯರೇ, ನಮ್ಮ ನೆರೆಯವರ ಕಡೆಗಿನ ನಮ್ಮ ಪ್ರೀತಿಯು ನಮ್ಮ ಕ್ರಿಯೆಯಲ್ಲಿ ಕಂಡುಬರುತ್ತದಲ್ಲದೆ ನಮ್ಮ ಮಾತಿನಲ್ಲಲ್ಲ ಎಂದು ಪೌಲನು ಹೇಳುತ್ತಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನೂ ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ ಎಂಬುದಾಗಿ. ಪ್ರಿಯರೇ, ನಿನ್ನ ನೆರೆಯವನನ್ನು ಪ್ರೀತಿಸುವುದೆಂದರೆ ಧರ್ಮ ಪ್ರಮಾಣದ ನೆರವೇರಿಕೆಯಾಗಿದೆ. ಮತ್ತು ನಾನು ತಿರುಗಿ ಹೇಳುತ್ತೇನೆ, ಈ ಪ್ರೀತಿಯು ಪವಿತ್ರಾತ್ಮನ ಫಲವಾಗಿದೆ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಅಲ್ಲಿ ಹೀಗೆ ನೋಡುತ್ತೇವೆ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನು ಪೌಲನು 2000 ವರ್ಷಗಳ ಕೆಳಗೆ ಹೇಳಿದ್ದು. ಆದರೆ ಈ ಯುಗದಲ್ಲಿ ಜೀವಿಸುತ್ತಿರುವ ನಾವು ಇದನ್ನು ಇನ್ನೂ ಹೆಚ್ಚಿನ ಒತ್ತಿನೊಂದಿಗೆ ಹೇಳತಕ್ಕದ್ದು. ಈ ವಚನವನ್ನು ನಾನು ಹೀಗೆ ಹೇಳುತ್ತೇನೆ, ಮತ್ತು ಈಗಿನ ಸಮಯವನ್ನೂ ಕಾಲವನ್ನು ನೀವು ತಿಳಿದಿರುತ್ತೀರೆಂದು ಭಾವಿಸಿ ನಿದ್ರೆಯಿಂದ ಎದ್ದೇಳಬೇಕಾದ ಕಾಲವಿದೆ ಎಂದು ತಿಳಿದುಕೊಳ್ಳಿರಿ. ನಾವು ಕತ್ತಲೆಯ ಕೃತ್ಯಗಳನ್ನು ತೆಗೆದಿಟ್ಟು ಬೆಳಕಿನ ಆಯುಧಗಳನ್ನು ಧರಿಸಿಕೊಳ್ಳೋಣ ಎಂಬುದಾಗಿ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ದುಂದೌತಣ, ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ ಎಂಬುದಾಗಿ. ಪ್ರಿಯರೇ, ಹಗಲಿನವರಂತೆ ಮರ್ಯಾದೆಯಿಂದ ನಡೆದುಕೊಳ್ಳೋಣ. ಜಗಳ, ಕುಡುಕತನಗಳಲ್ಲಿ ಆಗಲಿ, ಲೈಂಗಿಕ ದುರಾಚಾರಗಳಲ್ಲಿ ಆಗಲಿ, ಹಗೆತನ, ಹೊಟ್ಟೆಕಿಚ್ಚುಗಳಲ್ಲಾಗಲಿ ನಡೆಯದಿರೋಣ. ರಾತ್ರಿಯ ಚಟುವಟಿಕೆಗಳು ನಮ್ಮಲ್ಲಿ ಬೇಕಾದಷ್ಟಿರುತ್ತವೆ. ವಿಶ್ವಾಸಿಯು ಹಗಲಿಗೆ ಸಂಬಂಧಪಟ್ಟವನು, ಬೆಳಕಿನವನಾಗಿರಬೇಕು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸಿಗಳು ಶರೀರಭಾವದ ಕಾರ್ಯಗಳಲ್ಲಿ ಎಷ್ಟೊಂದು ಮಗ್ನರಾಗಿರುತ್ತಾರೆ. ಆದರೆ ದೇವರ ಬಳಿಗೆ ಹೋಗುವ ಚಿಂತೆ ಮಾಡುವುದಿಲ್ಲ. ನಾವು ಕ್ರಿಸ್ತನನ್ನು ಪ್ರಥಮ ಸ್ಥಾನದಲ್ಲಿರಿಸಿ ದೇವರ ವಾಕ್ಯವನ್ನು ಸಾರುತ್ತಾ ಇರತಕ್ಕದ್ದು. ಇದು ಅತೀ ಪ್ರಾಮುಖ್ಯವಾದದ್ದು. ಕರ್ತನಲ್ಲಿ ಪ್ರಿಯರೇ, ಅನುದಿನವೂ ನಾವೆಲ್ಲರೂ ದೇವರನ್ನು ಪ್ರೀತಿಸುತ್ತೇವೆ ಎಂದು ಹೇಳಿದರೂ ನಮ್ಮ ಶರೀರದ ಆಶೆಗಳನ್ನು ಪೂರೈಸುವುದರಲ್ಲಿಯೇ ಮಗ್ನರಾಗಿರುತ್ತೇವೆ. ಆದರೆ ದೇವರ ವಾಕ್ಯವು ಎಚ್ಚರಿಸುತ್ತದೆ, ಶರೀರಭಾವದ ಮೇಲೆ ಮನಸ್ಸಿರುವುದು ಮರಣ ಎಂಬುದಾಗಿ. ಆದುದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವರಾಗಿ ಬೆಳಕಿನ ಜೀವಿತದಲ್ಲಿ ಆತ್ಮನ ಫಲಗಳನ್ನು ಕೊಡುವವರಾಗಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ನಮ್ಮೆಲ್ಲರನ್ನು ತನ್ನ ಕೃಪೆಯಿಂದ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ವಿಶ್ವಾಸಿಗಳು ತಮಗಿರುವ ಜವಾಬ್ದಾರಿಯಲ್ಲಿ ಹೋರಾಟ ಬಂದರೆ ಅವರ ಪ್ರಥಮ ಜವಾಬ್ದಾರಿ ಪರಲೋಕದಲ್ಲಿರುವ ಕರ್ತನೇ ಆಗಿದ್ದಾನೆ. ಎಂಥ ಅದ್ಭುತವಾದ ಸತ್ಯವಲ್ಲವೇ? ಅಧಿಕಾರವನ್ನು ಎದುರಿಸುವವರು ದೇವರ ನಿಯಮಗಳನ್ನು ಮೀರುವವರಾಗಿದ್ದಾರೆ. ಆದ್ದರಿಂದ ದೇವರ ನೇಮಕಕ್ಕೆ ವಿಧೇಯರಾಗಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸುಸ್ವಾಮಿ, ಈ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೀ, ಅದಕ್ಕಾಗಿ ಸ್ತೋತ್ರ. ಸತ್ಯ ಮಾರ್ಗದಲ್ಲಿ ನಡೆಯಲು, ದೇವರ ಪರಿಶುದ್ಧವಾದಂಥ ಮಾರ್ಗದಲ್ಲಿ ನಡೆಯಲು ನಿನ್ನ ವಾಕ್ಯಗಳನ್ನು ನಮಗೆ ಕೊಟ್ಟಿದ್ದೀ, ಅದಕ್ಕಾಗಿ ಸ್ತೋತ್ರ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ನುಡಿದಂಥ ಯೇಸುವೆ, ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ನಿನ್ನನ್ನು ಅರಿತುಕೊಳ್ಳಲು ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನ ಸಹಾಯವನ್ನು ಯಥೇಚ್ಛವಾಗಿ ದಯಪಾಲಿಸು. ಅವರ ಎಲ್ಲ ಅವಶ್ಯಕತೆಗಳನ್ನು ನೀಗಿಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಾವು ಆತ್ಮದಲ್ಲಿ ಬಲ ಹೊಂದಿದ ಹಾಗೆ
ಇತರರು ಬಲ ಹೊಂದಲು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಕರೆ ಮಾಡುವುದರ ಮೂಲಕ ನಮ್ಮೊಂದಿಗೆ ಕೈ ಜೋಡಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.